ನಮಸ್ಕಾರ ಸ್ನೇಹಿತರೆ, ನಮ್ಮ KPS ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ. ಮಾತೃಭಾಷೆ ಕನ್ನಡ ಅಲ್ಲದೇ ಇರುವ ಮಕ್ಕಳಿಗೆ ಸುಲಭವಾಗಿ ಕನ್ನಡ ಕಲಿಸುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಚಾನೆಲ್ ಅನ್ನು ಲೈಕ್ ಮಾಡಿ, ಇತರ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Hello friends, welcome to our KPS channel. This is a channel to teach Kannada in an easy way to children whose mother tongue is not Kannada. Please encourage us, like the channel, share with other students and subscribe our channel. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರೋದು 4ನೇ ತರಗತಿ ಮಕ್ಕಳಿಗೋಸ್ಕರ ಒಂದು ಪಾಠ 11 ವೀರ ಅಭಿಮನ್ಯು. Today I have selected the lesson for 4th standard students. ವೀರ ಅಭಿಮನ್ಯು. ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12ನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. There was a huge war going on between Kauravas and Pandavas. 12th day of the war, Dronacharya created a Chakravyuha. ಕೃಷ್ಣ ಬಲರಾಮ ಮತ್ತು ಅರ್ಜುನರನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ. None other than Krishna, Balarama and Arjuna, nobody was knowing how to beat the Chakravyuha among the Pandavas. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿತ್ತಾಕ್ರಾಂತರಾಗಿದ್ದರು. So Bhimasena and Dharmaraya were worried. ದೃಶ್ಯ 1. So scene 1 in this drama. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. Dharmaraya and Bhimasena are sitting and discussing. There enters the brave boy Abhimanyu. ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ದೊಡ್ಡಪ್ಪ means his father's elder brother. Today why you are so worried? ಧರ್ಮರಾಯ, ಬಾ ಮಗು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಇದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತು. ಆದರೆ ಈಗ ಅವರು ಅನಿವಾರ್ಯವಾಗಿ ಸಂಶಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕು ಎಂಬುದೇ ದೊಡ್ಡ ಚಿಂತೆಯಾಗಿದೆ. ಧರ್ಮರಾಯ says, come child Abhimanyu, today Dronacharya has created a Chakravyuha. To beat this, your father Arjuna and Sri Krishna and Balarama only know the tricks. But today they have gone to fight against Samshaptaka Rakshasas. Now what we should do? That is the reason for my worry. I am worried. ಅಭಿಮನ್ಯು, ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ? ದೊಡ್ಡಪ್ಪ, this is a small matter. Why you are worried so much? That's what Abhimanyu says. ಧರ್ಮರಾಯ, ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಕೌರವರಿಗೂ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಧರ್ಮರಾಯ says, what? A small matter, child. Dronacharya, the great guru of Pandavas and Kauravas, has created a Chakravyuha. To beat this Chakravyuha is not an easy task. ಅಭಿಮನ್ಯು, ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಅಭಿಮನ್ಯು says, don't worry ದೊಡ್ಡಪ್ಪ, I will beat this Chakravyuha. You bless me and send me. ಧರ್ಮರಾಯ, ಅಭಿಮನ್ಯುವಿನ ಮಾತುಗಳನ್ನು ಕೇಳಿ ಮನದಲ್ಲೇ ಹೆಮ್ಮೆ ಪಡುತ್ತಾ, ಭೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರು. ಆದರೆ stops there. Hearing at the Abhimanyu's words, Dharmaraya is very happy in his mind. He says, bhesh means good. If I'm listening to your brave words, I'm
extremely happy. We are happy. We are very happy that we got you are a brave boy. ಅಭಿಮನ್ಯು: ಆದರೆ ಹಾಗೆಂದರೇನು ದೊಡ್ಡಪ್ಪ? ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ಅಭಿಮನ್ಯು says, but why you don't have belief on my capacity? Great warriors, blood is flowing in my body. I am the son of famous Arjuna. ಧರ್ಮರಾಯ: ಹೌದು ಮಗು, ನೀ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ. ಆದರೆ ಘನಘೋರ ಯುದ್ಧವು ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ. ಧರ್ಮರಾಯ says, yes child, there is no doubt what you are telling in your words, but this war is not for you. You are a young boy. ಅಭಿಮನ್ಯು: ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಹರಸಿ ಕಳಿಸಿ ದೊಡ್ಡಪ್ಪ. To beat this ಚಕ್ರವ್ಯೂಹ, I have learned the art when I was in my mother's womb from Shri Krishna Paramatma. You bless me and send me. ಭೀಮಸೇನ: ಭಲೆ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹ ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಭೀಮಸೇನ says, as we are listening to your brave words, we are not getting any doubts that you are going to be the ಚಕ್ರವ್ಯೂಹ. ಧರ್ಮರಾಯ: ಇದೇನು ಭೀಮಸೇನ ನೀನು ಹೇಳುತ್ತಿರುವುದು? ಅಭಿಮನ್ಯು ಇನ್ನು ಮಗು, ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸದು. ಧರ್ಮರಾಯ says, what is this Bhimasena? What you are telling? Abhimanyu is still a child. Sending him to the war does not sound good for ಭೀಮಸೇನ: ಅಣ್ಣ, ನೀನು ಚಿಂತಿಸಬೇಡ. ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ. ಭೀಮಸೇನ says, oh brother, you don't worry. To beat this Chakravyuha, brave Abhimanyu is having the capacity. He has learned. ಧರ್ಮರಾಯ: ಆಯಿತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ನನ್ನ ಸಹಮತವಿದೆ. ನಾವೆಲ್ಲರೂ ಯುದ್ಧರಂಗದಲ್ಲಿ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ. ಧರ್ಮರಾಯ says, okay Bhimasena, as you wish, we will send Abhimanyu to the war field. I agree to this. And we all will be giving guard, or we will be protecting him in the war field. ಅಭಿಮನ್ಯು: ಬಹಳ ಸಂತೋಷ ದೊಡ್ಡಪ್ಪ, ನನ್ನನ್ನು ಆಶೀರ್ವದಿಸಿ ಎಂದು ಹೇಳಿ ಧರ್ಮರಾಯ ಭೀಮಸೇನರ ಪಾದಗಳಿಗೆ ನಮಸ್ಕರಿಸಿ ಹೊರಡು. ಅಭಿಮನ್ಯು says, very happy, you bless me. And he touches the feet of Dharmaraya and Bhimasena and he seeks the blessings and he lives. ದೃಶ್ಯ 2, scene number 2 in the drama. ಸುಭದ್ರೆಯ ಅರಮನೆ. ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವುದು. This is the scene taking place in Subhadra's palace. Abhimanyu touches the feet of his mother Subhadre and says, Abhimanyu says, ಅಮ್ಮ, ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ನನ್ನನ್ನು ಹರಸಿ ಕಳುಹಿಸಿಕೊಡು. ಅಮ್ಮ, today I am going to beat the Chakravyuha in the Kurukshetra war. I already got the blessings from Dharmaraya and Bhimasena. You also bless me and send me. ಸುಭದ್ರೆ ದಿಗ್ಭ್ರಾಂತಳಾಗಿ, ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ? ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? She is shocked. What is this child? You are going to the war field and you are breaking the ಚಕ್ರವ್ಯೂಹ. ಅಭಿಮನ್ಯು: ಏಕಮ್ಮ, ಈ ಸುಭದ್ರಾನಂದನನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ? ನನ್ನನ್ನು ಹರಸಿ ಕಳುಹಿಸಿಕೊಡಮ್ಮ. ಅಭಿಮನ್ಯು says, why amma? Are you having doubt on my capacity or ability? Bless me and send. ಸುಭದ್ರೆ: ಆಗಲಿ ಮಗು,
ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. Subhadra says, okay my child, you are having the blessings from Shri Krishna Paramatma, and also you are having the bravery from your father. Come back as a winner. I bless you. Uttareya Pravisha. Then enters Uttare. Uttare is the wife of Abhimanyu. Abhimanyu. Ba Uttare, ಏಕೆ ನಿನ್ನ ವದನ ಇಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ? Abhimanyu says, come Uttare, today why your face is looking so dull? ಉತ್ತರೆ, ಪ್ರಾಣಕಾಂತ, ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು, ಅದಕ್ಕಾಗಿಯೇ ಈ ರೀತಿಯ ಖಿನ್ನತೆ. ಉತ್ತರೆ says, you are going to the war field, so I am little worried, I am dull. ಅಭಿಮನ್ಯು, ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ, ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಡೋಂಟ್ ವರಿ ಉತ್ತರೆ, in this war I will come back as a winner. Without any fear, you send me with smiling face. ಉತ್ತರೆ, ಆಗಲಿ, ಜಯವಿರುವ ತನಕ ಭಯವೇಕೆ, ಯುದ್ಧ ಕ್ಷತ್ರಿಯರ ಧರ್ಮ, ಹೋಗಿ ಬನ್ನಿ, ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ. Okay, till we have the victory, why we should be afraid? And war is our dharma. We are kshatriyas, our dharma. Go, come back as a winner. Let God bless you. Drishya 3, scene number 3 in this drama. ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ. ಅಭಿಮನ್ಯು enters to the war field shining like a sun on the chariot. He enters to the war field. ಅಭಿಮನ್ಯು ಸಾರಥಿಯನ್ನು ಕುರಿತು, ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು. ಅಭಿಮನ್ಯು orders to the Sarathi. Sarathi is the person who is riding the ratha or the chariot. Take me towards the place where Dronacharya has created the Chakravyuha. ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ. Pandavas army also follows Abhimanyu along with Bhimasena. ಅಭಿಮನ್ಯು, ಬನ್ನಿರಿ ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮನ್ನೆಲ್ಲ ತರಗೆಲೆಗಳಂತೆ ತೂರಿ ಯಮಪುರಕ್ಕೆ ಕಳಿಸುತ್ತೇನೆ. Come, come, come one by one. I am going to send all of you to the Yamapura. ದ್ರೋಣ, ಕರ್ಣ ಹಾಗೂ ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡಿದರು. ವೀರಾವೇಶದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು. ದ್ರೋಣ, ಕರ್ಣ and all other Kauravas will see how bravely this brave Abhimanyu is fighting in the war, and they all will join together. They will decide to make a trick. They want to finish the Abhimanyu. From the back side, they attack him and they cut the hands of Abhimanyu. Then Abhimanyu says, ರಣಹೇಡಿಗಳೇ, ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ. ವೀರಾವೇಶದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರ, ನಿಮಗೆ ಧಿಕ್ಕಾರವಿರಲಿ. It says, cowards. True kshatriya will never do this. If he has drink the milk from the mother, he wouldn't have done this. Instead of straightly fighting in front, you are attacking from the back and you are doing the war. Instead of dying and going to the heaven, you are in the way to hell. Shame on you. ದುರ್ಯೋಧನ, ಸೈಂಧವರಾಜ, ಬಿಡಬೇಡ, ಹೊಡೆ. ಕರ್ಣ, ಜಯದ್ರಥ, ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ. ದುರ್ಯೋಧನ says, ಸೈಂಧವರಾಜ, don't leave, beat him. Karna, Jayadratha, you all come, attack him together.
ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ತಿರುಗಿಸಿ ವೀರಾವೇಶದಿಂದ ಹೋರಾಡಿ ವೀರಮರಣ ಹೊಂದುವನು. So Abhimanyu will hold the wheel of the chariot. He turns it around. He tries to fight, and then he is dead. He died. So this is the end of a great boy, Abhimanyu, Veera Abhimanyu. So now let us learn some meanings which we have learnt in this lesson. ಪದಗಳ ಅರ್ಥ: ಭೇದಿಸು, ಹೊಡೆ, ಮುರಿ, ಸೀಳು, to break. ಆಶೀರ್ವದಿಸು, ಹರಸು, to bless. ಶಂಕೆ, ಸಂದೇಹ, ಸಂಶಯ, doubt. ವಿಖ್ಯಾತ, ಪ್ರಸಿದ್ಧವಾದ, famous. ಯುದ್ಧ, ಕದನ, ಸಮರ, ಸಂಗ್ರಾಮ, ವಾರ್. ಎರಗು, ನಮಸ್ಕಾರ ಮಾಡು, ನಮಸ್ಕರಿಸು, to bend the head in front of others. ದಿಗ್ಭ್ರಾಂತ, ಗಾಬರಿಗೊಳ್ಳು, ಕಸಿವಿಸಿಯಾಗು. shocked or astonished. ಸೂರ್ಯ, ನೇಸರ, ರವಿ, sun. ಸೇನೆ, ದಂಡು, ಸೈನ್ಯ, army. ಯಮಪುರ, ಯಮನ ಲೋಕ, ಮೃತ್ಯುಲೋಕ, the death world. ಮರಣ, ಜೀವ ಹೋಗುವಿಕೆ, ಸಾವು, death. ಘನಘೋರ, ಉಗ್ರವಾದ, ಭಯಂಕರವಾದ, ferocious or very fearful. ಚಿಂತಾಕ್ರಾಂತ, ಚಿಂತೆಗೊಳಗಾದ, worried. ಸಂಹರಿಸು, ನಾಶಗೊಳಿಸು, ಕೊಲ್ಲು, ನಿರ್ನಾಮ ಮಾಡು, to kill. ಪ್ರಶಂಸೆ, ಹೊಗಳಿಕೆ, ಸ್ತುತಿ, praising. ಪರಾಕ್ರಮ, ಕಲಿತನ, ಶೌರ್ಯ, bravery. ಸಹಮತ, ಒಮ್ಮತ, ಏಕಾಭಿಪ್ರಾಯ, having a single opinion. ನಂದನ, ಮಗ, ಪುತ್ರ, ಕಂದ, son, child. ದಯೆ, ಕರುಣೆ, ಅನುಕಂಪ, ಕೃಪೆ, kindness. ಮಂಗಳ, ಶುಭ, good. ವದನ, ಮುಖ, ಮೋರೆ, face. ಖಿನ್ನ, ದುಃಖಿತನಾದ, ನೊಂದ, sad. ಪರಿಣಿತ, ಚತುರ, ನಿಪುಣ, clever. ಹೇಡಿ, ಅಂಜುಬುರುಕ, ಹೆದರು ಪುಕ್ಕ, coward. ತಂತ್ರ, ಉಪಾಯ, trick. ರಾಜೋಚಿತ, ಅರಸನಿಗೆ ಉಚಿತವಾದ, ರಾಜಯೋಗ್ಯವಾದ, kingly like. ಧಿಕ್ಕಾರ, ನಿಂದೆ, ತಿರಸ್ಕಾರ, refuse. ಸಾಮರ್ಥ್ಯ, ದಕ್ಷತೆ, ಯೋಗ್ಯತೆ, ಬಲ, ಶಕ್ತಿ, ಎನರ್ಜಿ, ಕೆಪಾಸಿಟಿ, ಎಬಿಲಿಟಿ. ಅಪ್ರತಿಮ, ಅಸಾಮಾನ್ಯವಾದ, ವೆರಿ ಫಂಟಾಸ್ಟಿಕ್. ಗರ್ಭ, ಬಸಿರು, ಮದರ್ಸ್ womb. ಹಿಂಬಾಲಿಸು, ಹಿಂದೆ ಬರು, ಅನುಸರಿಸು, to follow. ಚಕ್ರವ್ಯೂಹ, ಒಂದು ಬಗೆಯ ಸೇನಾ ರಚನೆ. This is an arrangement of the soldiers in the form of a wheel in the war time. ಕ್ಷತ್ರಿಯ ವಂಶ, 4 ವರ್ಣಗಳಲ್ಲಿ ಒಂದು. ಯುದ್ಧದ ದೀಕ್ಷೆಯನ್ನು ತೆಗೆದುಕೊಂಡ ವರ್ಣ. One caste among the 4 varnas which have taken the dikshe for leading a war. They will be ready to fight. ಸಂಶಪ್ತಕರು, ಪರಸ್ಪರ ಶಪಥ ಮಾಡಿ ಯುದ್ಧ ಮಾಡುವ ವೀರರು. They have taken an oath to lead the war. They are the ಸಂಶಪ್ತಕರು. ರಕ್ಷಾ ಕವಚ, ದೇಹದ ರಕ್ಷಣೆಗಾಗಿ ತೊಟ್ಟುಕೊಳ್ಳುವ ಉಕ್ಕಿನ ಅಂಗಿ. metallic guard worn during the war time. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಆನ್ಸರ್ ದ ಫಾಲೋಯಿಂಗ್ ಇನ್ ಅ ಸಿಂಗಲ್ ಸೆಂಟೆನ್ಸ್. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು. ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತರು? ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿತರು. ಅಭಿಮನ್ಯುವಿನ ತಂದೆಯ ಹೆಸರೇನು? ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ. ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು? ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯಿತು. ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ?
ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು. ನಿನ್ನನ್ನು ಪಡೆದ ನಾವೇ ಧನ್ಯರು. ಈ ಮಾತನ್ನು ಧರ್ಮರಾಯ ಅಭಿಮನ್ಯುವಿಗೆ ಹೇಳಿದನು. ಏನು ಕಂದ, ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯ? ಈ ಮಾತನ್ನು ಸುಭದ್ರೆ ಅಭಿಮನ್ಯುವಿಗೆ ಹೇಳಿದಳು. ಹೊಂದಿಸಿ ಬರೆಯಿರಿ. as following. ಸುಭದ್ರೆ ಅಭಿಮನ್ಯುವಿನ ತಾಯಿ, ಉತ್ತರೆ ಅಭಿಮನ್ಯುವಿನ ಹೆಂಡತಿ, ಸುಮಿತ್ರ ಅಭಿಮನ್ಯುವಿನ ಸಾರಥಿ, ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ. ಗುಂಪಿಗೆ ಸೇರದ ಪದ ಗುರುತಿಸಿ. ಧರ್ಮರಾಯ, ಜಯದ್ರಥ, ಭೀಮಸೇನ, ಅರ್ಜುನ. ಜಯದ್ರಥ does not belong to the Pandavas. ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧಿ. ಕುಖ್ಯಾತ does not belong to the group. ಸೂರ್ಯ, ರವಿ, ಆರ್ಯ, ದಿನಕರ. ಆರ್ಯ. ಅಭಿಮನ್ಯು, ಉತ್ತರೆ, ಸುಭದ್ರೆ, ಶಕುನಿ. ಶಕುನಿ does not belong to the Pandavas army. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಯೂಸ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್. Here I will give you one example, one sentence. You can make like that other sentences also. ಸಂದೇಹ means doubt. ಧರ್ಮರಾಯನು ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ಸಂದೇಹ ಪಡುವನು. ಜಯಶಾಲಿ. ಸುಭದ್ರ ಅಭಿಮನ್ಯುವಿಗೆ ಯುದ್ಧದಲ್ಲಿ ಜಯಶಾಲಿಯಾಗಿ ಬಾ ಎಂದು ಹರಸುವಳು. ನಮಸ್ಕರಿಸು. ಅಭಿಮನ್ಯು ಯುದ್ಧಕ್ಕೆ ಹೋಗುವ ಮುನ್ನ ತಾಯಿಗೆ ನಮಸ್ಕರಿಸುವನು. ವೀರಾವೇಶ. ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು? ಕುರುಕ್ಷೇತ್ರದಲ್ಲಿ 12ನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾಗಿದ್ದನು. ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಸಿದಳು? ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂದು ಅಭಿಮನ್ಯುವನ್ನು ಹರಸಿದಳು. ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು? ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದು ಅಭಿಮನ್ಯು ಉತ್ತರೆಯನ್ನು ಸಮಾಧಾನ ಪಡಿಸಿದನು. ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು? ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಹೇಳಿದನು. ನೆಕ್ಸ್ಟ್ ವಿಲ್ ಗೋ ಟು ದ ಲಿಟರರಿ ವರ್ಕ್. ಭಾಷಾ ಚಟುವಟಿಕೆ. ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿರಿ. ದಿಸ್ ಈಸ್ ಪಂಕ್ಚುಯೇಟ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್. ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ. ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ. ಏನಿದು ಶಬ್ದ? ಓಹೋ, ಸಂಪಿಗೆಯ ಕಂಪಿಗೆ ದುಂಬಿಗಳು ಝೇಂಕರಿಸುತ್ತಿವೆ. ಮಲ್ಲಿಗೆ, ಜಾಜಿ, ಸುಗಂಧರಾಜ, ಸೂರ್ಯಕಾಂತಿ, ಚೆಂಡು ಹೂ, ಅಬ್ಬಾ, ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ. ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ, ಕಾಮ ಹಾಕ್ಬೇಕು. ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ, ಫುಲ್ ಸ್ಟಾಪ್. ಏನಿದು ಶಬ್ದ? ಓಹೋ, ಓಹೋ ಆದ್ಮೇಲೆ ಆಶ್ಚರ್ಯ ಸೂಚಕ ಚಿಹ್ನೆ, ಶಬ್ದ ಆದ್ಮೇಲೆ ಕಾಮ. ಸಂಪಿಗೆಯ ಕಂಪಿಗೆ ದುಂಬಿಗಳು ಝೇಂಕರಿಸುತ್ತವೆ, ಅಗೇನ್ ಫುಲ್ ಸ್ಟಾಪ್ ಬರಬೇಕು. ಮಲ್ಲಿಗೆ ಕಾಮ, ಜಾಜಿ ಕಾಮ, ಸುಗಂಧರಾಜ ಅಗೇನ್ ಕಾಮ, ಸೂರ್ಯಕಾಂತಿ, ಚೆಂಡು ಹೂ, ಅಬ್ಬ ಮತ್ತೆ ಆಶ್ಚರ್ಯ ಸೂಚಕ ಚಿಹ್ನೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಆಫ್ಟರ್ ಅಬ್ಬ. ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ, ಫುಲ್ ಸ್ಟಾಪ್. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ ನೀವು ಪ್ಲಸ್ ಏಕೆ ನೀವೇಕೆ. ಯು ಹ್ಯಾವ್ ಟು ಡೂ ಆಸ್ ಗಿವನ್ ಇನ್ ದ ಎಕ್ಸಾಂಪಲ್. ಒನ್ ಎಕ್ಸಾಂಪಲ್ ಇಸ್ ಡನ್ ಫಾರ್ ಯು. ನೀವು ಪ್ಲಸ್ ಏಕೆ ನೀವೇಕೆ, ನಾವು ಪ್ಲಸ್ ಏಕೆ ನಾವೇಕೆ, ಅವರು ಪ್ಲಸ್ ಏಕೆ ಅವರೇಕೆ, ಅವಳು ಪ್ಲಸ್ ಏಕೆ ಅವಳೇಕೆ, ಅದು ಪ್ಲಸ್ ಏಕೆ ಅದೇಕೆ. ಒಗಟು ಬಿಡಿಸಿ ಉತ್ತರ ಬರೆಯಿರಿ. ದಿಸ್ ಇಸ್ ರಿಡಲ್ಸ್. ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ, ದಟ್ ಈಸ್ ಮಲ್ಲಿಗೆ ಹೂವು, ಜಾಸ್ಮಿನ್ ಫ್ಲವರ್. ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ, ಬದನೆಕಾಯಿ, ಬ್ರಿಂಜಾಲ್.
ಒಂಟಿ ಕಾಲು ಕೊಕ್ಕರೆ 900 ತತ್ತಿ. ದಿಸ್ ಇಸ್ ಬೆಂಡೆಕಾಯಿ, ಲೇಡೀಸ್ ಫಿಂಗರ್. ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳಿವೆ. ಅವುಗಳನ್ನು ಕಂಡುಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ. This I have done for you children. See, in this aksharas there are hidden some names of the Pandavas. I have done it already. You can copy. Jayadratha, Abhimanyu, Arjuna, Bhima, Shakuni, Gandhari, Dharmaraya, Uttare, Karna, Duryodhana. So we have come to the end of the lesson. Practice this, study well. Let us meet in our next class. ಸೊ ಇಲ್ಲಿಗೆ ಈ ಪಾಠ ಮುಗ್ದಿದೆ. ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ತರಗತಿನಲ್ಲಿ ಭೇಟಿ ಮಾಡೋಣ. ಧನ್ಯವಾದ ಮಕ್ಕಳೇ. ಥ್ಯಾಂಕ್ ಯು ಚಿಲ್ಡ್ರನ್.